ನಮಸ್ಕಾರ. ಪುಸ್ತಕದ ಮನೆಗೆ ಸ್ವಾಗತ. ನಮ್ಮ ಕರ್ನಾಟಕದಲ್ಲಿ ರಂಗ ಶಿಕ್ಷಣವನ್ನು ಕೊಡ್ತಾ ಇರುವಂತಹ ಒಂದಷ್ಟು ತರಬೇತಿ ಕೇಂದ್ರಗಳಲ್ಲಿ ರಂಗಾಯಣ ಕೂಡ ಒಂದು. ಇದು ನಮ್ಮ ಕರ್ನಾಟಕದ ಮೈಸೂರಿನಲ್ಲಿ 1989ನೇ ಇಸ್ವಿಯಲ್ಲಿ ಪ್ರಾರಂಭ ಆಗುತ್ತೆ. ಇದು ಸ್ವಾಯತ್ತ ಸಾಂಸ್ಕೃತಿಕ ಸಂಸ್ಥೆಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಅದರ ಜೊತೆಯಲ್ಲಿ ರೆಫರ್ಟರಿ ಕಂಪನಿ, ರಂಗಭೂಮಿ ತರಬೇತಿ ಸಂಸ್ಥೆ, ದಾಖಲಾತಿ ಮತ್ತು ಸಂಶೋಧನಾ ಕೇಂದ್ರವನ್ನು ಕೂಡ ಈ ಒಂದು ರಂಗಾಯಣ ಒಳಗೊಂಡಿದೆ. ಅದರ ಜೊತೆಗೆ ರಂಗಕಲೆಯಲ್ಲಿ ತಯಾರಿ ಮತ್ತು ಕನ್ನಡದಲ್ಲಿ ನಾಟಕಗಳನ್ನು ಕೂಡ ಪ್ರಸ್ತುತಿ ಕೋರ್ಸ್ಗಳನ್ನು ಇದು ನಡೆಸಿಕೊಂಡು ಬರ್ತಾ ಇದೆ. ಅದರ ಜೊತೆಯಲ್ಲಿ ಪ್ರತಿ ವರ್ಷವೂ ಕೂಡ ಮೈಸೂರಿನಲ್ಲಿ ನಾಟಕೋತ್ಸವಗಳನ್ನು ಇದು ಆಯೋಜನೆಯನ್ನು ಕೂಡ ಮಾಡುತ್ತೆ. ಅದರ ಜೊತೆಗೆ ಇದು ಇಂಟರ್ನ್ಯಾಷನಲ್ ಥಿಯೇಟರ್ ಇನ್ಸ್ಟಿಟ್ಯೂಟ್ ಮತ್ತು ಸ್ವೀಡಿಷ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಕೋಆಪರೇಷನ್ ಏಜೆನ್ಸಿಯ ಜೊತೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಮಕ್ಕಳ ರೆಫರ್ಟರಿಯನ್ನು ಕೂಡ ಇದು ಆಯೋಜನೆಯನ್ನು ಮಾಡ್ತಾ ಇದೆ. ಅದರ ಜೊತೆಯಲ್ಲಿ BV ಕಾರಂತರು ಇದರ ಮೊದಲ ನಿರ್ದೇಶಕರಾಗಿ ಕೆಲಸವನ್ನು ಮಾಡ್ತಾರೆ. ಅಂದರೆ 1989ನೇ ಇಸ್ವಿಯಲ್ಲಿ ಈ ಒಂದು ರಂಗಾಯಣ ಪ್ರಾರಂಭ ಆದಾಗ ಇದರ ಮೊದಲ ನಿರ್ದೇಶಕರು BV ಕಾರಂತರಾಗಿ ಕೆಲಸ ಮಾಡ್ತಾರೆ. ಅದರ ಜೊತೆಯಲ್ಲಿ C ಬಸವಲಿಂಗಯ್ಯ ಅನ್ನುವಂಥವರು ಎರಡನೆಯ ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಅದರ ಜೊತೆಯಲ್ಲಿ ಪ್ರಸನ್ನ ಅವರು 2001ನೇ ಇಸ್ವಿಯಲ್ಲಿ ಮೂರನೆಯ ನಿರ್ದೇಶಕರಾಗಿ ಆಯ್ಕೆಗೊಳ್ತಾರೆ. ಅದಾದ ನಂತರದಲ್ಲಿ ಇವರ ಕಾಲದಲ್ಲಿಯೇ ಅಂದರೆ ಪ್ರಸನ್ನ ಅವರ ಕಾಲದಲ್ಲಿಯೇ ರಂಗಾಯಣದಲ್ಲಿ ವಾರಾಂತ್ಯದ ನಾಟಕಗಳ ಪ್ರದರ್ಶನ ಕೂಡ ಪ್ರಾರಂಭವಾಗುತ್ತೆ. ಅದರ ಜೊತೆಗೆ ನೀನಾಸಂ ಖ್ಯಾತಿಯ ಚಿದಂಬರರಾವ್ ಜಂಬೆ ಅವರು 4ನೆಯ ನಿರ್ದೇಶಕರಾಗಿ ಕಾರ್ಯವನ್ನು ರಂಗಾಯಣದಲ್ಲಿ ನಿರ್ವಹಿಸ್ತಾರೆ. ಅದರ ಜೊತೆಗೆ ಅಡ್ಡಂಡ C ಕಾರಿಯಪ್ಪ ಅವರು ಪ್ರಸ್ತುತ ರಂಗಾಯಣದ ಒಂದು ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ರಂಗಾಯಣದ ಹಲವಾರು ಚಟುವಟಿಕೆಗಳನ್ನು ನಾವು ನೋಡ್ತಾ ಹೋಗೋದಾದರೆ ಅದರಲ್ಲಿ ಮುಖ್ಯವಾಗಿ ಇದರಲ್ಲಿ ಥೀಮ್ ಆಧಾರಿತವಾದ ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸ್ತಾರೆ. ಇದರಲ್ಲಿ ಪ್ರಪಂಚದ ಎಲ್ಲ ಭಾಗಗಳಿಂದಲೂ ಕೂಡ ಹಲವಾರು ಜನ ಬಂದು ಈ ಕಾರ್ಯಕ್ರಮವನ್ನು ಪಾಲ್ಗೊಳ್ತಾರೆ. ಅದರ ಜೊತೆಯಲ್ಲಿ ಇದರಲ್ಲಿ ಕರಕುಶಲ ಪ್ರದರ್ಶನ, ಪುಸ್ತಕ ಪ್ರದರ್ಶನ, ಕಲಾ ಪ್ರದರ್ಶನ, ಆಹಾರೋತ್ಸವ, ಸೆಮಿನಾರ್ಗಳು ಮತ್ತು ಸಂವಾದಗಳನ್ನು ಇಲ್ಲಿ ಆಯೋಜನೆಯನ್ನು ಮಾಡ್ತಾರೆ. ಅದರ ಜೊತೆಯಲ್ಲಿ ರಂಗಯಾತ್ರೆ ಅನ್ನುವಂತಹ ಒಂದು ಹೆಸರಿನ ಮೂಲಕ ವಾರ್ಷಿಕ ಪ್ರವಾಸವನ್ನು ಕೂಡ ಇಲ್ಲಿ ರಂಗಾಯಣ ಪ್ರತಿ ವರ್ಷವೂ ಕೂಡ ಕೈಗೊಳ್ಳುತ್ತೆ. ಇದಿಷ್ಟು ರಂಗಾಯಣದ ಕುರಿತಾಗಿ ಒಂದಷ್ಟು ಸಂಕ್ಷಿಪ್ತವಾದ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ. ನಮಸ್ಕಾರ.